ನಮಸ್ಕಾರ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಮೂಲಿದು ಒಂದು ಸರ ತೋರಿಸ್ತಾ ಇದ್ದೀನಿ. ಇದೇ ಥರನೇ ಯಾವಾಗಲೂ ಡೈಲಿ ತಾಳಿ ಚೈನ್ ಹಾಕ್ಕೊಂಡಿರ್ತೀರಲ್ಲ, ನಾವು ತಾಳಿ ಚೈನ್ ಯಾವಾಗಲೂ ಹಾಕ್ಕೊಂಡಿದ್ದಾಗ ಆಚೆ ಎಲ್ಲ ಹೋಗಬೇಕು ಅಂದಾಗ ಈ ಥರ ಚೈನು ಬ್ಲೌಸ್ ಒಳಗಡೆ ಎಷ್ಟು ಉಕ್ಸ್ ಹಿಡಿಸುತ್ತೋ ಅಷ್ಟು ಒಳಗಡೆ ಹಾಕ್ಬಿಟ್ಟು ಮತ್ತೆ ಉಕ್ಸ್ ಹಾಕ್ಕೊಳ್ಳಿ. ಯಾರನ್ನ ಕಿತ್ತರೂ ಅದು ಬರೋದಿಲ್ಲ. ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ನೀವು ಡ್ರೆಸ್ ಹಾಕ್ಕೊಳ್ತೀರಿ ಅನ್ನೋರು ಡ್ರೆಸ್ಸಲ್ಲಿ ಬೇಕಾದ್ರೂ ಹಾಕ್ಬಿಟ್ಟು ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳೋದ್ರಿಂದ ಚೈನ್ ಒಳಗಡೆ ಇರುತ್ತೆ, ಕಿತ್ತರೂ ಬರೋದಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬಿಡಿಸ್ಬೇಕು ಅಂತಂದಾಗ ಸಿಪ್ಪೆನ ಈ ಥರ ನಾವು ಬಿಡಿಸ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಎಷ್ಟೇ ಬೆಳ್ಳುಳ್ಳಿ ಇರಲಿ ಎಲ್ಲನೂ ಬಿಡಿಸ್ಕೊಬೋದು. ಮೊದಲು ಬೆಳ್ಳುಳ್ಳಿ ಎಲ್ಲನೂ ಕ್ಲೀನಾಗಿ ತೆಗೆದುಕೊಳ್ಳಿ, ಮತ್ತು ಸ್ವಲ್ಪ ತಣ್ಣೀರೇ ತೊಗೊಳ್ಳಿ, ಬಿಸಿನೀರೇನು ಬೇಕಾಗಿಲ್ಲ. ಬೆಳ್ಳುಳ್ಳಿ ಒಂದೊಂದೂ ಆ ಸೈಡು ಈ ಸೈಡು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ ನೀರಲ್ಲಿ ಹಾಕ್ಬಿಟ್ಟು. ಮನೆಯಲ್ಲಿ ಯಾವುದಾನ ಫಂಕ್ಷನ್ಸ್ ಮಾಡುವಾಗ ಬೆಳ್ಳುಳ್ಳಿ ಜಾಸ್ತಿ ಬಿಡಿಸ್ಬೇಕು ಅಂದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಬೆಳ್ಳುಳ್ಳಿ ಆಗಲಿ ಸಿಪ್ಪೆನ ಬೇಗನೆ ಬಿಡಿಸ್ಕೊಬೋದು. ನಾನು ನೀರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟಿದ್ದೆ. ಮತ್ತು ಬೆರಳಲ್ಲೇ ನೋಡಿ ಸ್ವಲ್ಪ ಹೊತ್ತು ಈ ಥರ ಕಿವುಚ್ತಾ ಇದ್ದರೆ ಸಾಕು, ಸಿಪ್ಪೆ ಎಲ್ಲನೂ ಕ್ಲೀನಾಗಿ ಬಂದುಬಿಡುತ್ತೆ. ನಾನೆಲ್ಲ ಬೆಳ್ಳುಳ್ಳಿನೂ ಅಷ್ಟೇ ಇದೇ ಥರನೇ ಎಲ್ಲನೂ ಸಿಪ್ಪೆ ತೆಗೆದುಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಬಿಡಿಸ್ಕೊಬೋದು. ಎಷ್ಟು ಬೆಳ್ಳುಳ್ಳಿ ಬೇಕಾದ್ರೂ ನಾನು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಬಿಡ್ತಾ ಇದ್ದೀನಿ. ಬೆರಳಲ್ಲೇ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿನೆಲ್ಲನೂ ಕಿವುಚ್ತಾ ಇದ್ದರೆ ಸಾಕು, ಸಿಪ್ಪೆ ಎಲ್ಲನೂ ಸಪ್ರೇಟ್ ಆಗ್ತಾ ಇರುತ್ತೆ. ಎಷ್ಟು ಬೆಳ್ಳುಳ್ಳಿ ಬೇಕಾದ್ರೂ ಈ ಥರ ಈಸಿಯಾಗಿ ಬಿಡಿಸ್ಕೊಬೋದು. ನಾನೆಲ್ಲ ಬೆಳ್ಳುಳ್ಳಿ ಸಿಪ್ಪೆನೂ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸ್ಕೂಲ್ ಮಕ್ಕಳು ವಾಟ್ರ್ ಬಾಟ್ಲು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗುವಾಗ ಒಂದೊಂದು ಸಲ ಸ್ವಲ್ಪ ಲೀಕ್ ಆಗ್ತರೆ ಬುಕ್ಸು ಎಲ್ಲ ನೆಂದೋಗ್ಬಿಡುತ್ತೆ ಅಲ್ವಾ, ಅದಕ್ಕೆ ನಾವು ಒಂದು ರಬ್ಬರ್ ಬ್ಯಾಂಡು, ಒಂದು ಸೇಫ್ಟಿ ಪಿನ್ ತಗೊಂಡು ಪಿನ್ಗೆ ರಬ್ಬರ್ ಬ್ಯಾಂಡು ಒಳಗಡೆ ಸೇರಿಸ್ಕೊಂಡು ಮತ್ತು ಈ ಥರ ಬ್ಯಾಗ್ಗೆ ಸೇಫ್ಟಿ ಪಿನ್ ಹಾಕ್ಬಿಡಿ. ರಬ್ಬರ್ ಬ್ಯಾಂಡು ವಾಟ್ರ್ ಬಾಟ್ಲಿಗೆ ಹಾಕ್ಬಿಡೋದ್ರಿಂದ ಆ ಕಡೆ ಈ ಕಡೆ ಬಿದ್ದೋಗೋದು ಇಲ್ಲ, ನೀರು ಅಷ್ಟೇ ಲೀಕ್ ಆಗೋದು ಇಲ್ಲ. ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಆರ್ಪಿಕ್ ಹಾಕ್ಕೊಳ್ಳಿ. ತೇವ ಏನು ಮಾಡೋಷ್ಟಿಲ್ಲ ಬಟ್ಟೆನ, ಹಾಗೆ ಸ್ವಲ್ಪ ಆರ್ಪಿಕ್ ಹಾಕ್ಕೊಂಡು ಪ್ಯಾನು ಸ್ವಲ್ಪ ಗಲೀಜಾಗಿಬಿಟ್ಟಿದ್ರೆ ನಾವು ಸ್ವಲ್ಪ ಆರ್ಪಿಕ್ ಹಾಕ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಬೋದು. ನಮ್ಮ ಪ್ಯಾನು ಅಷ್ಟೇನು ಗಲೀಜೇನಾಗಿಲ್ಲ. ಕೆಲವೊಂದು ಪ್ಯಾನು ಜಾಸ್ತಿನೇ ಗಲೀಜಾಗಿಬಿಟ್ಟಿರುತ್ತಲ್ಲ, ಸ್ವಲ್ಪ ಆರ್ಪಿಕ್ ಹಾಕ್ಕೊಂಡು ಒಂದು ರೊಷ್ಟೊತ್ತು ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬೇಗನೆ ಎಷ್ಟೇ ಧೂಳಿದ್ರೂ ಕ್ಲೀನಾಗಿ ಬಂದ್ಬಿಡುತ್ತೆ. ಒಂದು ಸಲ ಬಟ್ಟೆಯಲ್ಲಿ ಕ್ಲೀನಾಗಿ ಎಲ್ಲ ಪ್ಯಾನ್ದು ರೆಕ್ಕೆಗಳನ್ನು ಒರೆಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ಶೈನಿಂಗು ಬರುತ್ತೆ. ತುಂಬ ಜಿಡ್ಡಿದ್ರೂ ಕ್ಲೀನ್ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಬೇಗನೂ ಕ್ಲೀನ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಫ್ರಿಜ್ದು ರಬ್ಬರು ಅಷ್ಟೇ ನಾವು ವಾರಕ್ಕೊಂದು ಸಲ ಆಗಲಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಕ್ಲೀನ್ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಡಸ್ಟ್ ಇದ್ಬಿಟ್ಟು ಅದು ಕ್ಲೀನಾಗಿ ಡೋರ್ ಏನಾದರೂ ಬೀಳ್ದಿರ ಇದ್ದರೆ ಕರೆಂಟು ಅಷ್ಟೇ ವೇಸ್ಟ್ ಆಗ್ತಾ ಇರುತ್ತೆ. ನಾವು ಒಂದು A4 ಶೀಟ್ ಇಟ್ಬಿಟ್ಟು ಅದನ್ನು ಎಳೆದ್ರೆ ಸ್ವಲ್ಪ ಟೈಟಾಗಿದ್ದರೆ ಅದು ತುಂಬ ಚೆನ್ನಾಗಿ ರಬ್ಬರ್ ಇದೆ ಅಂತ, ಇಲ್ಲದೆ ಹೋದರೆ ಸಲೀಸಾಗಿ A4 ಶೀಟ್ ಏನಾದರೂ ಎಳ್ದಾಗ ಬಂದುಬಿಟ್ರೆ ರಬ್ಬರ್ ಹಾಳಾಗಿದೆ ಅಂತ ನಾವು ತಿಳ್ಕೊಬೋದು. ಆ ರಬ್ಬರ್ ಏನಾದ್ರು ಚೆನ್ನಾಗಿದ್ದರೆ A4 ಶೀಟ್ ಇಕ್ಕಿರ್ತೀವಲ್ಲ ಅದು ಹಾಗೆ ಗಟ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.